ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದ ಶಂಕರಂ ಲೋಕಶಂಕರಂ. ಆಧ್ಯಾತ್ಮಿಕ ಮಿತ್ರರೇ, ವೇದಾಂತಿಗಳೇ, ಬ್ರಹ್ಮಸೂತ್ರ ಪ್ರಿಯರೇ, ನಿಮಗೆಲ್ಲ ವಂದನೆಗಳು ಮತ್ತು ಅಭಿನಂದನೆಗಳು. ಈ ವಿಡಿಯೋದಲ್ಲಿ ನಾವು 2ನೇ ಅಧ್ಯಾಯದ 4ನೇ ಪಾದವನ್ನು ನೋಡ್ತಾ ಇದ್ದೇವೆ. ಇಲ್ಲಿಯವರೆಗೆ ನಾವು 2ನೇ ಅಧ್ಯಾಯದ 3 ಪಾದಗಳವರೆಗೆ ನೋಡಿದೆವು. ಈ 2ನೇ ಅಧ್ಯಾಯದ 4ನೇ ಪಾದ ನೋಡಿದಾಗ 2 ಅಧ್ಯಾಯಗಳು ಮುಗಿದು ಹೋಗುತ್ತೆ. ಮುಂದಿನ ವಿಡಿಯೋದಲ್ಲಿ ನಾವು 3ನೇ ಅಧ್ಯಾಯದಿಂದ ಶುರು ಮಾಡ್ತೇವೆ. ಈ ಅಧ್ಯಾಯದ 4ನೇ ಪಾದದಲ್ಲಿ ಏನು ಹೇಳಿದೆ ಅಂದರೆ, ಹಿಂದಿನ 2ನೇ ಅಧ್ಯಾಯದ 3 ಪಾದಗಳಲ್ಲಿ ನಾವು ಪಂಚಭೂತಗಳ ಬಗ್ಗೆ ತಿಳ್ಕೊಂಡಾಯಿತು, ಅಂಧಕರಣ ಇದರ ಬಗ್ಗೆ ತಿಳ್ಕೊಂಡಾಯಿತು. ಇವು ಸೃಷ್ಟಿಯ ಬಗೆಯನ್ನು ನಾವು ನೋಡಿದೆವು. ಏನು ನೋಡಿದೆವು? ಈ ಪಂಚಭೂತಗಳಾಗಲಿ ಅಂತಃಕರಣವಾಗಲಿ ಇದು ಪರಬ್ರಹ್ಮ ಪರಮಾತ್ಮನಿಂದಲೇ ಉಂಟಾಗಿದೆ, ಸೃಷ್ಟಿಯಾಗಿದೆ. ಮತ್ತು ಅಥವಾ ಜೀವಾತ್ಮನ ಬಗ್ಗೆ ತಿಳ್ಕೊಂಡೆವು. ಜೀವಾತ್ಮನ ಬಗ್ಗೆ ನಾವು ಏನು ತಿಳ್ಕೊಂಡೆವು ಅಂದರೆ, ಹೇಗೆ ಪರಬ್ರಹ್ಮ ಪರಮಾತ್ಮನು ಅನಾದಿನೋ ಜೀವಾತ್ಮನು ಅನಾದಿ ನಿತ್ಯ ಅಂತ ತಿಳ್ಕೊಂಡೆವು. ಈಗ 4ನೇ ಪಾದದಲ್ಲಿ ನಾವು ಈ ಜ್ಞಾನೇಂದ್ರಿಯ, ಪ್ರಾಣ, ಕರ್ಮೇಂದ್ರಿಯ, ಮನಸ್ಸು ಮುಂತಾದ ಇಂದ್ರಿಯಗಳು, ಹೊರ ಇಂದ್ರಿಯಗಳು ಮತ್ತು ಒಳ ಇಂದ್ರಿಯವಾದ ಮನಸ್ಸು, ಬುದ್ಧಿ ಇತ್ಯಾದಿಗಳು ಹೇಗೆ ಸೃಷ್ಟಿಯಾಗುತ್ತವೆ ಅಂತ ನಾವು ತಿಳ್ಕೊಳ್ಬೇಕು. ಈ 4ನೇ ಪಾದದಲ್ಲಿ ಒಟ್ಟು 22 ಸೂತ್ರಗಳಿವೆ. ಈ ಸೂತ್ರಗಳು ಒಟ್ಟಾರೆ ಏನು ಹೇಳ್ತವೆ ಅಂತ ನಾವು ನೋಡ್ತಾ ಹೋಗೋಣ. ಮುಂಡಕೋಪನಿಷತ್ತಿನಲ್ಲಿ ಏನು ಹೇಳಿದೆ ಅಂದರೆ, ಪ್ರಾಣ ಇಂದ್ರಿಯಗಳು ಪಂಚಮಹಾಭೂತಗಳು ಹೇಗೆ ಸೃಷ್ಟಿಯಾದವು ಎಂದು ನಾವು ಚರ್ಚಿಸಿದಂತೆ, ಇದು ಶಾಸ್ತ್ರಗಳಲ್ಲಿ ಹೇಳಿಪಟ್ಟ ವಿವರಣೆಯಂತೆ ಮುಂಡಕೋಪನಿಷತ್ತಲ್ಲಿ ಏನು ಹೇಳುತ್ತೆ ಅಂದರೆ, ಪ್ರಾಣ ಹಾಗೂ ಎಲ್ಲ ಇಂದ್ರಿಯಗಳು ಅಂದರೆ 5 ಕರ್ಮೇಂದ್ರಿಯಗಳು, 5 ಜ್ಞಾನೇಂದ್ರಿಯಗಳು ಪರಮೇಶ್ವರನಿಂದಲೇ ಸೃಷ್ಟಿಯಾಗಿವೆ. ಅನಂತರ ಪಂಚಮಹಾಭೂತಗಳು ಪರಮೇಶ್ವರನಿಂದಲೇ ಸೃಷ್ಟಿಯಾಗಿವೆ. ಹಾಗೆ ಛಾಂದೋಗ್ಯ ಉಪನಿಷತ್ತಿನಲ್ಲಿ ಹೇಳಿರುವಂತೆ ಅಗ್ನಿ, ಜಲ ಮತ್ತು ಪೃಥ್ವಿ ಈ 3 ತತ್ವಗಳಿಂದ ಅವು ಸೃಷ್ಟಿಯಾಗಿವೆ ಅಂತ ನಾವು ತಿಳ್ಕೊಂಡೆವು. ಪ್ರಾಣ, ಇಂದ್ರಿಯ ಮುಂತಾದವುಗಳು ಈ ಅಗ್ನಿ, ಜಲ ಮತ್ತು ಪೃಥ್ವಿ ಈ ತತ್ವಗಳಿಂದ ಸೃಷ್ಟಿಯಾಗಿವೆ ಅಂತ ಛಾಂದೋಗ್ಯ ಉಪನಿಷತ್ತು ಹೇಳುತ್ತೆ. ತೈತರಿಯ ಉಪನಿಷತ್ತು ಏನು ಹೇಳುತ್ತೆ ಅಂದರೆ, ಮೊದಲು ಪಂಚಮಹಾಭೂತಗಳು ಸೃಷ್ಟಿಯಾದವು ಅಂತ ಹೇಳ್ತವೆ. ಶತಪಥ ಬ್ರಾಹ್ಮಣ ಇದರ ಬಗ್ಗೆ ಏನು ವಿಷಯವೇ ಹೇಳಲ್ಲ. ಹಾಗಾಗಿ ಬೇರೆ ಬೇರೆ ಉಪನಿಷತ್ತಿನಲ್ಲಿ ಪಂಚಮಹಾಭೂತಗಳು, ಜ್ಞಾನೇಂದ್ರಿಯಗಳು, ಕರ್ಮೇಂದ್ರಿಯಗಳು, ಮನಸ್ಸು, ಪ್ರಾಣ, ಬುದ್ಧಿ ಮುಂತಾದವುಗಳು ಹೇಗೆ ಸೃಷ್ಟಿಯಾಗತ್ತೆ ಅಂತ ನಾವು ತಿಳ್ಕೊಂಡ್ರೆ, ಒಟ್ಟಾರೆ ಇಲ್ಲಿ ತಿಳ್ಕೊಳ್ಬೇಕಾದ್ದು ಏನು ಅಂದರೆ, ಪರಬ್ರಹ್ಮ ಪರಮಾತ್ಮನಿಂದಲೇ ಇದು ಸೃಷ್ಟಿಯಾಗಿದೆ ಅಂತ ನಾವು ಮುಖ್ಯವಾಗಿ ತಿಳ್ಕೊಳ್ಬೇಕು ಅನ್ನೋದೇ ಬ್ರಹ್ಮಸೂತ್ರದ ಉದ್ದೇಶವಾಗಿದೆ. ಈಗ ಒಟ್ಟು 22 ಸೂತ್ರಗಳಿವೆ. ಇದು ಏನು ಹೇಳುತ್ತೆ ಅಂತ ನಾವು ನೋಡಿದರೆ, ಈ ಸೂತ್ರಗಳು ಏನು ಹೇಳ್ತವೆ ನೋಡಿ. ತಥಾ ಪ್ರಾಣ ನೋಡಿ, 4ನೇ ಪಾದದ 1ನೇ ಸೂತ್ರ ತಥಾ ಪ್ರಾಣ ಅಂತ ಹೇಳುತ್ತೆ. ಎಲ್ಲವೂ ಪರಬ್ರಹ್ಮ ಪರಮಾತ್ಮನಿಂದಲೇ ಹೇಗೆ ಸೃಷ್ಟಿಯಾಯಿತೋ, ಪ್ರಾಣವೂ ಸಹ ಪರಬ್ರಹ್ಮ ಪರಮಾತ್ಮನಿಂದಲೇ ಸೃಷ್ಟಿಯಾಗಿದೆ ಅಂತ ನಾವು ತಿಳ್ಕೊಳ್ಬೇಕು ಅಂತ. ಗೌಣ್ಯ ಸಂಭವಾತ್ ಅಂತ ಮುಂದಿನ ಸೂತ್ರ ಹೇಳುತ್ತೆ. ಅಂದರೆ ಬೇರೆ ಬೇರೆ ಈಗ ಪಂಚಮಹಾಭೂತಗಳಿಂದ ಮತ್ತು ಜ್ಞಾನೇಂದ್ರಿಯಗಳು, ಕರ್ಮೇಂದ್ರಿಯಗಳು ಬೇರೆ ಬೇರೆ ಥರ ಸೃಷ್ಟಿಯಾದವು ಅಂತ ಕೆಲವು ಉಪನಿಷತ್ತುಗಳು ಹೇಳುತ್ತವಲ್ಲ.
ಅಂದರೆ ಅದು ಗೌಣವಾಗಿ ಗೌಣಾರ್ಥದಲ್ಲಿ ತೆಗೆದುಕೊಳ್ಳಬೇಕು. ಮುಖ್ಯ ಅರ್ಥದಲ್ಲಿ ಏನು ತಗೊಳ್ಬೇಕು ಅಂದರೆ ಎಲ್ಲ ಇಂದ್ರಿಯಗಳು, ಪಂಚಮಹಾಭೂತಗಳು, ಪಂಚತನ್ಮಾತ್ರೆಗಳು ಎಲ್ಲವೂ ಪರಬ್ರಹ್ಮ ಪರಮಾತ್ಮನಿಂದಲೇ ಸೃಷ್ಟಿಯಾಗಿದೆ ಅಂತ ತಿಳ್ಕೊಳ್ಬೇಕು ಅಂತ ಇನ್ನು 2ನೇ ಸೂತ್ರ ಹೇಳುತ್ತೆ. ತತ್ ಪ್ರಾಕ್ ಶ್ರುತೇಶ್ಚ ಅಂತ 3ನೇ ಸೂತ್ರ, ತತ್ ಪೂರ್ವಕತ್ವಾದ್ವಾಚ ಅಂತ 4ನೇ ಸೂತ್ರ, ಸಪ್ತಗತಿರ್ ನಿರ್ವಿಶೇಷತ್ವಾಚ ಅಂತ 5ನೇ ಸೂತ್ರ ಹೇಳುತ್ತೆ. ಒಟ್ಟು 7 ಇಂದ್ರಿಯಗಳು ಅಲ್ಲ, 11 ಇಂದ್ರಿಯಗಳಿವೆ. 5 ಕರ್ಮೇಂದ್ರಿಯಗಳು, 5 ಜ್ಞಾನೇಂದ್ರಿಯಗಳು ಮತ್ತು ಮನಸ್ಸನ್ನು ಸೇರಿದಾಗ 11 ಇಂದ್ರಿಯಗಳು ಇವೆ. ಇದೇ ಅಂತಿಮ ವಿಚಾರ, ಇದೇ ಸತ್ಯ. ಇದನ್ನು ಹಾಗೆ ತಿಳ್ಕೊಳ್ಬೇಕು ಅಂತ ಹೇಳತ್ತೆ. 6ನೇ ಸೂತ್ರ ಹಸ್ತಾದಯಸ್ತು ಸ್ಥಿತೇತೋ ನೈವಂ ಅಂತ ಹೇಳುತ್ತೆ. ಅಣವಶ್ಚ ಅಂದರೆ ಈ ತನ್ಮಾತ್ರೆಗಳಿಂದ ಪಂಚಭೂತಗಳು ಉಂಟಾದವು ಅಂತ ನಾವು ಹೇಳ್ತೇವಲ್ಲ. ಈ ತನ್ಮಾತ್ರೆಗಳಿಂದ ಪಂಚಭೂತಗಳು ಉಂಟಾದರೂ ಮುಖ್ಯವಾಗಿ ತನ್ಮಾತ್ರೆಗಳೇ ಪರಬ್ರಹ್ಮ ಪರಮಾತ್ಮನಿಂದ ಉಂಟಾಗಿವೆ. ಹಾಗಾಗಿ ಪಂಚಮಹಾಭೂತಗಳು ಸಹ ಪರಬ್ರಹ್ಮ ಪರಮಾತ್ಮನಿಂದಲೇ ಉಂಟಾಗಿದೆ. ಈ ಪಂಚತನ್ಮಾತ್ರೆಗಳು ಅತಿ ಸೂಕ್ಷ್ಮವಾಗಿರುತ್ತದೆ ಅಂತ ಹೇಳುತ್ತೆ. ಮತ್ತು 8ನೇ ಸೂತ್ರ ಶ್ರೇಷ್ಠಶ್ಚ ಅಂತ ಹೇಳುತ್ತೆ. ಮುಖ್ಯ ಪ್ರಾಣ ಅಂದರೆ ನಾವು ಉಸಿರಾಡ್ತೇವಲ್ಲ, ಅದನ್ನು ಮುಖ್ಯ ಪ್ರಾಣ ಅಂತ ಹೇಳ್ತೇವೆ. ಈ ಮುಖ್ಯ ಪ್ರಾಣ ಅಪಾನ, ವ್ಯಾನ, ಉದಾನ, ಸಮಾನ ಅಂತ ದೇಹದ ಒಳಗೆ ಹೋದಾಗ 5 ವಿಭಾಗವಾಗಿ ಈ ಪ್ರಾಣವಾಯುವು 5 ವಿಭಾಗವಾಗಿ ಇಡೀ ದೇಹದ ಕೆಲಸವನ್ನು ಮಾಡುತ್ತೆ. ಇಡೀ ದೇಹದ ಎಲ್ಲ ವಿಚಾರಗಳಲ್ಲೂ ಮೈಂಟೆನೆನ್ಸ್ ಅಂತ ಹೇಳ್ತೇವಲ್ಲ, ಸ್ಥಿತಿಯನ್ನು ಕಾಪಾಡುತ್ತೆ ಅಂತ ಶ್ರೇಷ್ಠಶ್ಚ ಅಂತ ಹೇಳ್ತಾರೆ. ಇದು ಅತ್ಯಂತ ಶ್ರೇಷ್ಠವಾದ್ದು ಅಂತ. ಇಲ್ಲಿ ಪ್ರಾಣವೇ ಎಲ್ಲ ಇಂದ್ರಿಯಗಳಿಗಿಂತಲೂ ಶ್ರೇಷ್ಠ ಅನ್ನೋದಕ್ಕೆ ಉಪನಿಷತ್ತಲ್ಲಿ ಕಥೆ ಬರುತ್ತೆ. ಪ್ರಾಣ ಎಲ್ಲ ಪಂಚಕರ್ಮೇಂದ್ರಿಯಗಳು, ಪಂಚಜ್ಞಾನೇಂದ್ರಿಯಗಳು, ಮನಸ್ಸು, ಪ್ರಾಣ ಇವೆಲ್ಲವೂ ಒಬ್ಬರ ಜೊತೆಗೆ ಒಬ್ಬರು ಜಗಳಾಡ್ಕೊಂಡಂತ ನಾನು ಹೆಚ್ಚು ಅಂತ. ಕೊನೆಗೆ ಈ ಚತುರ್ಮುಖ ಬ್ರಹ್ಮನಲ್ಲಿ ಅವರು ಹೋಗಿ ಕೇಳಿದ್ರಂತೆ, ನಮ್ಮಲ್ಲಿ ಯಾರು ಹೆಚ್ಚು ಅಂತ ನೀವು ಹೇಳಿ ಅಂತ. ಅದಕ್ಕೆ ಚತುರ್ಮುಖ ಬ್ರಹ್ಮ ಪ್ರಜಾಪತಿ ಏನು ಹೇಳ್ದ ಅಂದರೆ, ನೀವು ಒಬ್ಬೊಬ್ಬರೇ ದೇಹವನ್ನು ಬಿಟ್ಟು ಹೋಗಿ. ಆವಾಗ ಯಾರು ಬಿಟ್ಟು ಹೋದಾಗ ಇಡೀ ದೇಹವೇ ಸತ್ತು ಹೋಗತ್ತೋ, ಅಂದರೆ ಉಸಿರಾಟವೇ ಸತ್ತು ಹೋಗತ್ತೋ, ಆವಾಗ ಅವರೇ ಗ್ರೇಟ್ ಅಂತ. ಹಾಗೆ ಒಂದೊಂದೇ ಕಣ್ಣು ಹೋಯಿತು, ಕಣ್ಣು ಹೋದ್ರು ದೇಹ ಬದುಕಿತ್ತು. ಮನುಷ್ಯ ಜೀವವು ಆ ದೇಹದಲ್ಲಿದ್ದ, ಕಿವಿ ಹೋಯಿತು ಆದರೂ ಇದ್ದ, ಮಾತು ಹೋಯಿತು ಆದರೂ ಇದ್ದ. ಏನೇ ಇಂದ್ರಿಯಗಳು ಹೋದರೂ ಅವುಗಳಿಂದಾಗಿ ಯಾವ ವ್ಯಕ್ತಿ ಅಂದರೆ ಆ ದೇಹ ಬದುಕಿತ್ತು. ಪ್ರಾಣವೇ ಯಾವಾಗ ಏಳಲಿಕ್ಕೆ ಶುರು ಆಯಿತು ದೇಹದಿಂದ, ಆವಾಗ ಉಳಿದೆಲ್ಲವೂ ಇಂದ್ರಿಯಗಳು ಕಂಪಿಸಿದವು ಮತ್ತು ಅವು ಬಂದು ಹೇಳಿದವು, ನೀನೆದ್ದು ಹೋಗಬೇಡಪ್ಪ, ನೀವೆದ್ದು ಹೋದ್ರೆ ನಾವು ಹೋಗಬೇಕಾಗತ್ತೆ. ಹಾಗಾಗಿ ಈ ಪ್ರಾಣ ಇದೆಯಲ್ಲ, ಇದು ಅತ್ಯಂತ ಶ್ರೇಷ್ಠವಾದ್ದು ಅಂತ ಉಪನಿಷತ್ತು ಹೇಳುತ್ತೆ. 9ನೇ ಸೂತ್ರ ಹೇಳುತ್ತೆ, ನಾವು ವಾಯುಕ್ರಿಯೆ ಪೃಥಗುಪದೇಶಾತ್. ಪ್ರಾಣವು ಜೀವಾತ್ಮನಿಗೆ ಉಪಕರಣವಾಗಿದೆ. ಅಂದರೆ ನಾವು ಪ್ರಾಣವಾಯುವಿಂದೆಲ್ಲ ಆಗತ್ತೋ ಅಂದರೆ ಪ್ರಾಣವು ಸಹ ಜೀವಾತ್ಮನಿಗೆ ಹೇಗೆ ಇಂದ್ರಿಯಗಳು ಜೀವಾತ್ಮನಿಗೆ ಉಪಕರಣಗಳಾಗಿ ಕೆಲಸ ಮಾಡ್ತವೋ, ಅಂದರೆ ಕಣ್ಣು ಎನ್ನುವ ಇಂದ್ರಿಯ ಜೀವಾತ್ಮನಿಗೆ ನೋಡಲು, ದೃಶ್ಯ ನೋಡಲು, ಕಿವಿ ಎನ್ನುವ ಇಂದ್ರಿಯ ಜೀವಾತ್ಮನಿಗೆ ಶಬ್ದವನ್ನು ಕೇಳಿಸಿಕೊಳ್ಳಲು, ನಾಲಿಗೆ ಎನ್ನುವ ಇಂದ್ರಿಯ ಜೀವಾತ್ಮನಿಗೆ ಮಾತಾಡಲು ಅಥವಾ ರುಚಿ ನೋಡಲು ಸಹಾಯ ಮಾಡುತ್ತದೋ, ಹಾಗೆಯೇ ಪ್ರಾಣವು ಸಹ ಜೀವಾತ್ಮನ ಒಂದು ಉಪಕರಣವಾಗಿದೆ. ಈ ಪ್ರಾಣವು ಪಂಚವಾಯುವಾಗಿ ದೇಹದ ಸ್ಥಿತಿಯನ್ನು ಮೈಂಟೈನ್ ಮಾಡುತ್ತೆ ಅಥವಾ ಅದನ್ನು ನೋಡಿಕೊಳ್ಳುತ್ತದೆ. ಮತ್ತು ಒಂದು ದೇಹದಿಂದ ಇನ್ನೊಂದು ದೇಹಕ್ಕೆ ಜೀವಾತ್ಮನು ಹೋಗಲು ಈ
ಪ್ರಾಣವು ಸಹಾಯ ಮಾಡುತ್ತದೆ ಅಂತ ಉಪನಿಷತ್ತು ಹೇಳುತ್ತೆ. ಮುಂದಿನ ಸೂತ್ರ 11ನೇ ಸೂತ್ರ ಅಕರಣತ್ವಾಚ ನ ದೋಷಸ್ತಥಾ ದರ್ಶಯತಿ. 12ನೇ ಸೂತ್ರ ಹೇಳುತ್ತೆ ಪಂಚವೃತ್ತಿರ್ಮನೋವದ್ಯುಪದಿಶ್ಯತೆ. ಪಂಚವೃತ್ತಿರ್ಮನೋವದ್ಯುಪದಿಶ್ಯತೆ. ಈ 5 ವೃತ್ತಿಗಳು ಅಂದರೆ ಪಂಚವಾಯುಗಳು. ಒಂದು ನೀವು ಉಸಿರಾಟ ನಾವು ತಗೊಂಡಾಗ ಅದು ಒಳಗೆ ಹೋದಾಗ 5 ಆಗಿ ಡಿವೈಡ್ ಆಗಿ 5 ಕೆಲಸವನ್ನು ಮಾಡುತ್ತದೆ. ಪ್ರಾಣ, ವ್ಯಾನ, ಅಪಾನ, ಉದಾನ, ಸಮಾನ ಮುಂತಾದ 5 ಕಡೆ ಆಗ ವಾಯುವು ಗಾಳಿಯು ಹೋಗಿ 5 ವೃತ್ತಿಗಳಾಗಿ ಕೆಲಸ ಮಾಡುತ್ತೆ ಹಾಗೆ ಅಂತ ಉಪನಿಷತ್ತು ಹೇಳುತ್ತೆ. ಅಣುಶ್ಚ ಇದು ಅತಿ ಸೂಕ್ಷ್ಮವಾಗಿದೆ ಅಂತ ಹೇಳುತ್ತೆ. ಜ್ಯೋತಿ ಆದಿ ಅಧಿಷ್ಠಾನಂತು ತದಾ ಮನನಾತ್ ಅಂತ ಹೇಳ್ತಾ ಪ್ರಾಣವತ ಶಬ್ದಾತ್ ಜೀವನ ಜೊತೆಗೆ ಈ ಜೀವ ಪರಮಾತ್ಮನ ಜೊತೆಗೆ ಈ ದೇಹವನ್ನು ಪ್ರವೇಶಿಸ್ತಾನೆ ಮತ್ತು ಜಗತ್ತನ್ನು ಕ್ರಿಯೇಟ್ ಮಾಡ್ತಾನೆ, ಸೃಷ್ಟಿ ಮಾಡ್ತಾನೆ ಅಂತ ತಿಳಿದುಕೊಳ್ಳಬೇಕು. ಜೀವನು ದೇಹಕ್ಕೆ ಅಧಿಷ್ಠಾನ. ಜೀವನು ದೇಹಕ್ಕೆ ಅಧಿಷ್ಠಾನ ಅಂದರೆ ಪರಮಾತ್ಮನು ಜೀವನಿಗೆ ಈ ದೇಹವನ್ನು ಸುಸ್ಥಿತಿಯಲ್ಲಿಡುವ ಶಕ್ತಿಯನ್ನು ಕೊಡುತ್ತಾನೆ. ಆದರೆ ಜೀವನೇ ಈ ದೇಹಕ್ಕೆ ಅಧಿಷ್ಠಾನವಾಗಿದ್ದಾನೆ ಅಂತ ಶ್ರುತಿಗಳು ಹೇಳ್ತವೆ. ಯಾಕಂದರೆ ಜೀವನಿಗಾಗಿಯೇ ಈ ಲೋಕವನ್ನು ಪರಮಾತ್ಮನು ಸೃಷ್ಟಿ ಮಾಡಿದ್ದಾನೆ. ಜೀವನ ಜೊತೆಗೂಡಿ ಜೀವನಿಗಾಗಿಯೇ ಪರಮಾತ್ಮನು ಈ ಲೋಕಗಳನ್ನು ಈ ಭೋಗಗಳನ್ನು ಸೃಷ್ಟಿ ಮಾಡಿದ್ದಾನೆ. ಹಾಗಾಗಿ ಜೀವಾತ್ಮನು ಪರಮಾತ್ಮನು ಒಂದೇ ಸಲ ದೇಹ ಹಾಗೂ ಜಗತ್ತನ್ನು ಸೇರಿ ಸೃಷ್ಟಿ ಮಾಡಿದವು ಅಂತ ತಿಳ್ಕೊಳ್ಬೇಕು. ಆದರೆ ಇಲ್ಲಿ ಇನ್ನೊಂದು ಏನು ವಿಷಯ ಅಂದರೆ ಜೀವಾತ್ಮನು ಇದ್ದ ಅಂತ ಅಷ್ಟೇ ವಿನಃ ಪೂರ್ತಿ ಪರಮಾತ್ಮನು ತನ್ನ ಶಕ್ತಿಯಿಂದಲೇ ಈ ಜಗತ್ತನ್ನು ಸೃಷ್ಟಿ ಮಾಡಿದನು ಅಂತ ಅರ್ಥ ಮಾಡ್ಕೊಳ್ಬೇಕು. ಜೀವಾತ್ಮನು ಅವನ ಜೊತೆಗೆ ಇದ್ದ ಅಷ್ಟೇ ಅಂತ ಅರ್ಥ ಮಾಡ್ಕೊಳ್ಬೇಕು. 12ನೇ ಸೂತ್ರ ಹೇಳುತ್ತೆ ತಸ್ಯ ಚ ನಿತ್ಯತ್ವಾತ್. ಜೀವಾತ್ಮನು ನಿತ್ಯವನಾಗಿದ್ದಾನೆ. ಹೇಗೆಂದರೆ ಒಂದು ಸೂರ್ಯನ ಕಿರಣವು ಗಳಿಗೆಯಲ್ಲಿ ಇಟ್ಟ ನೀರಿನಲ್ಲಿ ಬಿದ್ದಾಗ ಪ್ರತಿಬಿಂಬವನ್ನು ಉಂಟು ಮಾಡುತ್ತದೆ. ಪ್ರತಿಬಿಂಬ ಸೂರ್ಯನಲ್ಲೇ ಹೇಗೆ ಇತ್ತ, ಜೀವಾತ್ಮ ಶಕ್ತಿಯು ಪರಮಾತ್ಮನಲ್ಲೇ ಇತ್ತು ಅಂತ ಇದು ಅರ್ಥ ಮಾಡಿಕೊಳ್ಳಬೇಕು ಅಂತ ಇಲ್ಲಿ ಹೇಳ್ತಾರೆ. ಅಂದರೆ ಸೂರ್ಯನು ಪ್ರತಿಬಿಂಬ ಬೇರೆ ಅಲ್ಲ, ಸೂರ್ಯ ಬೇರೆ ಅಲ್ಲ. ಸೂರ್ಯನು ಪ್ರತಿಬಿಂಬ ರೂಪವಾಗಿ ಹೇಗೆ ತೋರುತ್ತಾನೋ ಹಾಗೆ ಪರಮಾತ್ಮನು ಜೀವಾತ್ಮನ ರೂಪದಲ್ಲಿ ಈ ಜಗತ್ತಿನಲ್ಲಿ ತೋರಿ ಬರುತ್ತಾನೆ ಅಂದ ಈ ಶ್ರುತಿ ಹೇಳುತ್ತೆ. ಮುಂದೆ 17ನೇ ಸೂತ್ರ ಹೇಳುತ್ತೆ ತ ಇಂದ್ರಿಯಾಣಿ ತದ್ವಪದೇಶಾತ್ ಅನ್ಯತ್ರ ಶ್ರೇಷ್ಠಾತ್. 18ನೇ ಸೂತ್ರ ಭೇದ ಶ್ರುತೆ. 19ನೇ ಸೂತ್ರ ವೈಲಕ್ಷಣಾಚ. 20ನೇ ಸೂತ್ರ ಸಂಜ್ಞಾನಮೂರ್ತಿ ಕ್ಲಪಿಸ್ತು ತ್ರಿವೃತ್ ಕುರ್ವತ ಉಪದೇಶಾತ್ ಅಂತ ಹೇಳ್ತಾ ನೋಡಿ. 20, 21 ಇವೆಲ್ಲ ಸೂತ್ರಗಳು ಏನು ಹೇಳ್ತವೆ ಅಂದರೆ ನೋಡಿ, ಈಗ ಮುಖ್ಯವಾಗಿ ನಮಗೆ ಬೇಕಾದ್ದು ಯಾವ ಸೂತ್ರ ಅಂತ ನಾವು ನೋಡಲಿಕ್ಕೆ ಹೋದಾಗ 21ನೇ ಸೂತ್ರ ಏನು ಹೇಳುತ್ತೆ ಅಂದರೆ ಮಾಂಸಖಂಡಗಳು ಮುಂತಾದವು. 20ನೇ ಸೂತ್ರ ಹೇಳುತ್ತೆ ಸಂಜ್ಞಾಮೂರ್ತಿ ಕ್ಲಪಿಸ್ತಸ್ತು ತ್ರಿವೃತ್ ಕುರ್ವತ್ ಉಪದೇಶಾತ್. ತೇಜ ಜಲ ಅನ್ನವನ್ನು ಯಾವ ಪರಮಾತ್ಮನು ಸೃಷ್ಟಿಸಿದನೋ ಅದೇ ಪರಮಾತ್ಮನು ನಾಮರೂಪಾತ್ಮಕವಾದ ಈ ಜಗತ್ತನ್ನು ಸೃಷ್ಟಿಸಿದನು. ಜೀವಾತ್ಮನು ಪರಮಾತ್ಮನೊಂದಿಗೆ ಒಳಗೆ ಪ್ರವೇಶಿಸಿದರೂ ನಾಮರೂಪಾತ್ಮಕವಾದ ಈ ಜಗತ್ತನ್ನು ಸೃಷ್ಟಿ ಮಾಡಲು ಜೀವಾತ್ಮನ ಸಹಾಯ ಏನು ಬೇಕಾಗಿಲ್ಲ. ಜೀವಾತ್ಮನಲ್ಲಿರುವ ಕರ್ತೃತ್ವ ಅಭಿಮಾನ ಜೀವಾತ್ಮನಲ್ಲಿರುವುದು ಅದು ಜೀವಾತ್ಮನದು ಸ್ವಂತ ಅಲ್ಲ, ಅದು ಪರಮಾತ್ಮನಿಂದ ಕೊಡಲ್ಪಟ್ಟದ್ದು ಅಂತ ಹೇಳುತ್ತೆ ಈ ಸೂತ್ರ ಹೇಳುತ್ತೆ. ಮುಂದಿನ ಪ್ರಶ್ನೆ, ತೇಜ ಜಲ ಅನ್ನದಿಂದ ಪರಮಾತ್ಮನು
ಈ ಪ್ರಪಂಚವನ್ನು ಸೃಷ್ಟಿ ಮಾಡಿದನು ಎಂದು ಹೇಳುವುದಾದರೆ ಯಾವುದರಿಂದ ಯಾವುದು ಸೃಷ್ಟಿಯಾಯಿತು ಅನ್ನುವುದಕ್ಕೆ 21ನೇ ಸೂತ್ರ ಹೇಳುತ್ತೆ. ಮಾಂಸಖಂಡ ಮುಂತಾದವು ಪೃಥ್ವಿತತ್ವದ ಅಂಶಗಳು ಮತ್ತು ಅನ್ನದಿಂದ ಮಾಂಸಖಂಡಗಳು ಮತ್ತು ಮನಸ್ಸು ಸೃಷ್ಟಿಯಾಯಿತು. ಜಲತತ್ವದಿಂದ ಮೂತ್ರ ಮತ್ತು ರಕ್ತ ಹಾಗೂ ಪ್ರಾಣ ಉಂಟಾಯಿತು. ತೇಜಸ್ ತತ್ವದಿಂದ ಮೂಳೆಗಳು, ಮಜ್ಜೆ ಮತ್ತು ನಾಲಿಗೆ ಮುಂತಾದವುಗಳು ಉಂಟಾಯಿತು. ಹಾಗಾಗಿ ತೇಜಸ್ಸು, ಜಲ, ಅನ್ನದಿಂದ ಈ ಮೂರರ ಮಿಕ್ಸ್ಚರ್ನಿಂದ ಅಥವಾ ಈ ಮೂರರ ಒಗ್ಗೂಡುವಿಕೆಯಿಂದ ಎಲ್ಲವೂ ಸೃಷ್ಟಿಯಾಯಿತು. ಹೀಗೆ ಈ ನಾಮರೂಪಾತ್ಮಕವಾದ ಜಗತ್ತಿನ ಸೃಷ್ಟಿಗೆ ಇವುಗಳೆಲ್ಲ ಕಾರಣವಾದವು ಅಂತ ಹೇಳ್ತಾರೆ. ಹಾಗಾಗಿ 4ನೇ ಕೊನೆಯ ಸೂತ್ರ ಹೇಳುತ್ತೆ, ವೈಶೇಷಾಪ್ತು ತದ್ವಾದಸ್ತದ್ವಾದಃ. ಅಗ್ನಿ, ಜಲ, ಅನ್ನ, ಪೃಥ್ವಿ ಈ 3 ತತ್ವಗಳಲ್ಲಿ ಯಾವ ತತ್ವ ಹೆಚ್ಚಾಗಿರುತ್ತದೋ ಆ ತತ್ವದಿಂದ ಈ ಜಗತ್ತು ಸೃಷ್ಟಿಯಾಯಿತು ಎಂದು ತಿಳಿದುಕೊಳ್ಳಬೇಕು. ಅದರ ಒಟ್ಟಾರೆ ಹೇಳುವುದಾದರೆ ಇಡೀ 4ನೇ ಪಾದ ಹೇಳೋದು ಏನು ಅಂದರೆ, ಕರ್ಮೇಂದ್ರಿಯಗಳು, 5 ಪಂಚಕರ್ಮೇಂದ್ರಿಯಗಳು, ಪಂಚ ಜ್ಞಾನೇಂದ್ರಿಯಗಳು, ಪಂಚ ತನ್ಮಾತ್ರೆಗಳು, ಪಂಚವಾಯುಗಳು ಅಂದರೆ ಮುಖ್ಯ ಪ್ರಾಣ ಮತ್ತು ಅದನ್ನು ಸೇರಿ ಪಂಚವಾಯುಗಳು, ಮನಸ್ಸು, ಬುದ್ಧಿ ಮುಂತಾದವುಗಳು ಪರಬ್ರಹ್ಮ ಪರಮಾತ್ಮನಿಂದಲೇ ಉಂಟಾಯಿತು. ನಾಮ ಮತ್ತು ರೂಪಾತ್ಮಕವಾದ ಈ ಜಗತ್ತು ಮತ್ತು ಅದರಲ್ಲಿರುವ ಎಲ್ಲ ವಿಷಯಗಳು ಪರಬ್ರಹ್ಮ ಪರಮಾತ್ಮನಿಂದಲೇ ಸೃಷ್ಟಿಯಾಯಿತು ಎನ್ನುವುದನ್ನು ನಾವು ತಿಳಿದುಕೊಳ್ಳಬೇಕು. ಈ ಪರಬ್ರಹ್ಮ ಪರಮಾತ್ಮನು ತಾನು ಒಬ್ಬನೇ ಆಗಿದ್ದು, ಅಂದರೆ ಸದ್ವಸ್ತು ರೂಪದಲ್ಲಿ ಒಬ್ಬನೇ ಆಗಿದ್ದು, ಅಭಿನ್ನ ನಿಮಿತ್ತ ಉಪಾದಾನ ಕಾರಣವಾಗಿ ತಾನೇ ತೋರಿ ಬಂದು ಈ ಜಗತ್ತನ್ನು ಸೃಷ್ಟಿ ಮಾಡಿದನು ಅಂತ ನಾವು ತಿಳ್ಕೊಳ್ಬೇಕು. ಹಾಗಾಗಿ ಪಂಚಮಹಾಭೂತಗಳಿಗಿಂತಲೂ ಮೊದಲು ಜ್ಞಾನೇಂದ್ರಿಯ, ಕರ್ಮೇಂದ್ರಿಯಗಳು ಸೃಷ್ಟಿಯಾದವು, ಮನಸ್ಸು ಮುಂತಾದವು ಸೃಷ್ಟಿಯಾಗಿ ಅನಂತರ ಪಂಚಭೂತಗಳು ಸೃಷ್ಟಿಯಾಯಿತು ಅಂತ ಕೆಲವು ಉಪನಿಷತ್ತು ಹೇಳುತ್ತೆ. ಇನ್ನು ಕೆಲವು ಉಪನಿಷತ್ತು ಪಂಚಭೂತಗಳಿಂದ ಈ ಮನಸ್ಸು, ಬುದ್ಧಿ ಮುಂತಾದವು ಸೃಷ್ಟಿಯಾದವು ಅಂತ ಹೇಳ್ತವೆ. ಏನೇ ಹೇಳಿದರೂ ಒಟ್ಟಾರೆ ವಿಷಯ ಏನು ಅಂದರೆ, ಮುಖ್ಯವಾಗಿ ನಾವು ತಿಳ್ಕೊಳ್ಬೇಕಾದ್ದು ಏನು ಅಂದರೆ, ಈ ಪರಮಾತ್ಮನಿಂದ ಈ ಜಗತ್ತು ಸೃಷ್ಟಿಯಾಯಿತು. ಪರಬ್ರಹ್ಮ ಪರಮಾತ್ಮನಿಂದ ಈ ಜಗತ್ತು ಸೃಷ್ಟಿಯಾಯಿತು, ಒಂದು ಪಾಯಿಂಟ್. ಆಮೇಲೆ ಈ ಜಗತ್ತಿನಲ್ಲಿರುವ ಅಂದರೆ ಒಂದು ದೇಹವನ್ನೇ ನೀವು ತಗೊಂಡ್ರೆ, ದೇಹದಲ್ಲಿರುವ ಜ್ಞಾನೇಂದ್ರಿಯ, ಕರ್ಮೇಂದ್ರಿಯಗಳು ಮತ್ತು ಒಳಗಿರುವ ಮನಸ್ಸು, ಬುದ್ಧಿ, ಅಂತಃಕರಣ ಮುಂತಾದವುಗಳು ಎಲ್ಲವೂ ಅಥವಾ ತನ್ಮಾತ್ರೆಗಳು ಎಲ್ಲವೂ ಪರಬ್ರಹ್ಮ ಪರಮಾತ್ಮನಿಂದಲೇ ಸೃಷ್ಟಿಯಾದವು. ಇದನ್ನು ಸ್ಪಷ್ಟವಾಗಿ ತಿಳ್ಕೊಳ್ಬೇಕು ಅನ್ನೋದೇ 4ನೇ ಪಾದದ ಒಟ್ಟಾರೆ ಸಾರಾಂಶವಾಗಿದೆ. ಹಾಗಾಗಿ ಮುಂದೆ ಇಲ್ಲಿಗೆ 2ನೇ ಅಧ್ಯಾಯ ಮುಗಿದು ಹೋಗುತ್ತೆ. ಈ 2ನೇ ಅಧ್ಯಾಯದವರೆಗೆ ನಾವು 1 ಮತ್ತು 2ನೇ ಅಧ್ಯಾಯದಲ್ಲಿ ನಾನಾ ವಿಚಾರವನ್ನು ತಿಳ್ಕೊಂಡೆವು. 1ನೇ ಅಧ್ಯಾಯದಲ್ಲಿ ಅಥಾತೋ ಬ್ರಹ್ಮ ಜಿಜ್ಞಾಸದಿಂದ ಹಿಡ್ಕೊಂಡು, ಅಂದರೆ ಇನ್ನು ನಾವು ಬ್ರಹ್ಮ ಜಿಜ್ಞಾಸೆಯನ್ನು ಮಾಡೋಣ ಅಂತ ಹೇಳಿ ಪರಬ್ರಹ್ಮದ ಬಗ್ಗೆ ತಿಳ್ಕೊಂಡ ನಂತರ ಪರಬ್ರಹ್ಮದಿಂದಾಗಿ ಈ ಜಗತ್ತು ಸೃಷ್ಟಿಯಾಯಿತು ಅಂತ ನಾವು ತಿಳ್ಕೊಂಡೆವು. ಆಮೇಲೆ ಜೀವಾತ್ಮನ ವಿಷಯದಲ್ಲಿ ಬಂದೆವು. ಜೀವಾತ್ಮನು ನಿತ್ಯನಾದವನು, ಹಾಗಾಗಿ ಜೀವಾತ್ಮನು ಅನಾದಿ ಅಂತ ತಿಳ್ಕೊಂಡೆವು. ಆಮೇಲೆ ಈ ಜೀವಾತ್ಮ ಮತ್ತು ಪರಮಾತ್ಮರು ಇಬ್ಬರೂ ಈ ಜಗತ್ತನ್ನು ಈ ಜಗತ್ತಿನಲ್ಲಿ ಸೇರಿಕೊಂಡು ನಾನಾ ರೀತಿಯ ವಿಚಾರಗಳನ್ನು ಸೃಷ್ಟಿ ಮಾಡಿದರು. ಜೀವಾತ್ಮನಿಗಾಗಿ ಪರಮಾತ್ಮನು ಈ ಜಗತ್ತನ್ನು ಸೃಷ್ಟಿ ಮಾಡಿದನು ಅನ್ನೋದು ಅತಿ ಮುಖ್ಯವಾದ್ದು. ಇಲ್ಲಿ ಜೀವಾತ್ಮನ ಶಕ್ತಿ ಈಕ್ವಲ್ ಅಲ್ಲ, ಜೀವಾತ್ಮನಿಗಾಗಿ ಪರಮಾತ್ಮನು ಜೀವಾತ್ಮನ ಜೊತೆಗೆ ಸೇರಿ ಈ ದೇಹವನ್ನಾಗಲಿ, ಪಿಂಡಾಂಡವನ್ನಾಗಲಿ, ಈ ಬ್ರಹ್ಮಾಂಡವನ್ನಾಗಲಿ, ಈ ಬ್ರಹ್ಮಾಂಡ ಅಥವಾ ಪಿಂಡಾಂಡದಲ್ಲಿರುವ
ಕರ್ಮೇಂದ್ರಿಯ, ಜ್ಞಾನೇಂದ್ರಿಯ, ಮನಸ್ಸು, ಬುದ್ಧಿ ಎಲ್ಲವನ್ನು ಸೃಷ್ಟಿ ಮಾಡಿದನು ಎಂಬುದು ಇಲ್ಲಿಯ ಒಟ್ಟು ಅರ್ಥ ಎನ್ನುತ್ತಾ ಈ ವಿಡಿಯೋವನ್ನು ನಾನು ಮುಗಿಸ್ತೇನೆ. ಮುಂದಿನ ವಿಡಿಯೋದಲ್ಲಿ ನಾವು 3ನೇ ಅಧ್ಯಾಯದಿಂದ ಮುಂದುವರಿಯೋಣ. ಓಂ ತತ್ ಸತ್ ಶ್ರೀಕೃಷ್ಣಾರ್ಪಣಮಸ್ತು.